ಅಲ್ಲ ಸರ್, ಈ ಟೈಮಲ್ಲಿ ಬೇರೆ ಮಂತ್ರಿಗಳೆಲ್ಲ ಆರಾಮಾಗಿ ಗಾಲ್ಫಿಂಗು, ಸ್ವಿಮ್ಮಿಂಗು, ಜಾಗಿಂಗು ಅಂತ ಟೈಮ್ ಪಾಸ್ ಮಾಡ್ತಿರ್ಬೇಕಾದ್ರೆ ನೀವು ನಡ್ಕೊಂಡು ಮಾರ್ಕೆಟ್ಗೆ ಬಂದಿದ್ರಲ್ಲ ಸರ್, ಅದು ನನ್ನನ್ನು ಕರ್ಕೊಂಡು. ಅಲ್ಲ, ಇದನ್ನ ತಗೊಳಕ್ ನೀವು ಬರ್ಬೇಕಾಗಿತ್ತಾ? ನಿಮ್ ಜೊತೆ ನಾನು ಬರ್ಬೇಕಾಗಿತ್ತಾ? ಸೆಕ್ಯೂರಿಟಿ ಗಾರ್ಡ್ಗಳೆಲ್ಲ ತಗೊಂಡ್ಬರ್ತೀನಪ್ಪ. ರಾಮಣ್ಣ, ನಮ್ ಕೆಲಸ ನಾವೇ ಮಾಡ್ಕೋಬೇಕು. ಅಮ್ಮ, 1 kg ಹಾಕು. ನೋಡು, ನನ್ನ ಬಟ್ಟೆ ನಾನೇ ಒಕ್ಕೋತೀನಿ, ನಾನೇ ಇಸ್ತ್ರಿ ಮಾಡ್ಕೋತೀನಿ. ನಮ್ಮ ಊಟ ಹೇಗಿರ್ಬೇಕು ಅನ್ನೋದು ನಮಗೆ ಗೊತ್ತು. ನಮಗೆ ಬೇಕಾದ ಸಾಮಾನ ನಾವೇ ತಗೋಬೇಕಪ್ಪ. ನೀವೇ ಅಡಿಗೆನು ಮಾಡ್ಕೊಂಬಿಡಿ. ಅಡಿಗೆವ್ರನ್ನ ಯಾಕೆ ಇಟ್ಕೊಂಡಿದ್ದೀರಾ? ಅಲ್ವಾ? ಮಂತ್ರಿ ಆದ ತಕ್ಷಣ AC ಕಾರ್ನಲ್ಲಿ ಓಡಾಡ್ತಾ ದೊಡ್ಡ ದೊಡ್ಡ ಕಟ್ಟಡಗಳನ್ನ ಉದ್ಘಾಟನೆ ಮಾಡ್ತಾ ಇದ್ರೆ ಜನಗಳ ಪರಿಸ್ಥಿತಿ ಹೇಗಪ್ಪ ಅರ್ಥ ಮಾಡ್ಕೊಳ್ಳೋದು? ಹಾಗೆ ತಿಳ್ಕೋಬೇಕಾದ್ರೆ ಜನಗಳ ಜೊತೆಲಿ ಬೆರಿಬೇಕಪ್ಪ. ಅಯ್ಯೋ ಸರ್, ಜನಗಳ ಚಿಂತೆ ನೀವ್ ಯಾಕೆ ಸರ್ ಮಾಡ್ತೀರಾ? ನಿಮ್ ಜೊತೆ ಇರೋ ಮಿನಿಸ್ಟರ್ಗಳನ್ನ ನೋಡಿ ಸರ್, ಅವರೆಲ್ಲ ಕಾಂಟೆಸ ಕಾರಲ್ಲಿ ಓಡಾಡ್ತಾರೆ, ಅವ್ರ PA ಮಾರುತಿ ಕಾರಲ್ಲಿ ಓಡಾಡ್ತಾರೆ. ನಮ್ಗೇನು ಇಲ್ವಲ್ಲ ಸರ್? ನೀವೇನಾದ್ರು ತಗೊಂಡಿರ್ತಾರೆ, ನಾವೇನಾದ್ರು ತಗೊಳ್ಳೋದು? ಏನದು? ಕುಂಬಳಕಾಯಿ, ಅದು ಸೋರೆಕಾಯಿ. ಕುಂಬಳಕಾಯಿ, ಸೋರೆಕಾಯಿ, ಕುಂಬಳಕಾಯಿ, ಸೋರೆಕಾಯಿ. ಎಡ್ದ ಕೈನಲ್ಲಿ ಏನಿದೆ ಅಂತ ಕೇಳಿದ್ದು. ಇದ ಯಾವ್ದೋ ವೇಸ್ಟ್ ತರಕಾರಿಗಳು ಹೋಗ್ತಾ ತಿಪ್ಪೆಲ್ ಹಾಕ್ಬಿಡು ಅಂತ ಕೊಟ್ಟ, ತಗೊಂಡೆ. ವಾಪಸ್ ಕೊಟ್ಬಿಡು, ವಾಪಸ್ ಕೊಟ್ಬಿಡು ಅಂತಂದೆ. ಇದನ್ನ ತಗೊಂಡ್ಬಿಟ್ರೆ ನಾನು ಕೊಟ್ಟಿದ್ದೆ ಬಿಡ್ತೀನಾ? ಸುಮ್ಮನೆ ಸರ್, ಸುಮ್ಮನೆ ಯಾಕೆ ಹೊಟ್ಟೆ ಸರ್ ನೀವು? ಸಿಟ್ಟು ಬರ್ಸ್ಬೇಡ, ವಾಪಸ್ ಕೊಡು. ತಗೊಳಯ್ಯ, ನಿಮ್ ಜೊತೆ ಬಂದಿದ್ದೀನಲ್ಲ, ನನ್ ತಪ್ಪಾಗೋಯ್ತು. ನಿಮ್ ಪಿ ಆಗಿದ್ದೀನಲ್ಲ, ನಾನು ಯಾಕಡೆ ತಗೊಂಡು ನಾನೇ ಹೊಡ್ಕೊಬೇಕು. ನಡ್ಕರಮ್ಮ. ಸಂಜಯ್, ಇದೆಷ್ಟಪ್ಪ? ಹೋಗ್ಲಿ, ಇದೆಷ್ಟಯ್ಯ? ಹೋಗ್ಲಿ, ಇದೆಷ್ಟು ಹೇಳಯ್ಯ? ಇದು ನಿಮ್ಮಪ್ಪನು ನಿಂತರ ಸುಮ್ಮನೆ ಇದ್ಬಿಟ್ಟಿದ್ರೆ ನಾನು ಇಷ್ಟೊತ್ತಾಗ್ಲೇ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡ್ಬಿಡ್ತಾ ಇದ್ದೆ. ಇವತ್ತು ನಮ್ಮ ದೇಶ ಯಾವ ರೇಂಜಲ್ಲಿ ಹೋಗ್ತೀವಿ ಅಂತ ನಿಮ್ಮಪ್ಪಂಗೆ ನನಗೆ ಗೊತ್ತೇನಯ್ಯ? ಒಂದು ಪ್ಲಾಸ್ಟಿಕ್ ಬಕೆಟ್ ಕೊಂಡ್ಕೊಂಡ್ರೆ ಒಂದು ಸೋಪ್ ಬಾಕ್ಸ್ ಫ್ರೀ, ಒಂದು ಟೀ ಪ್ಯಾಕೆಟ್ ಕೊಂಡ್ಕೊಂಡ್ರೆ ಒಂದು ಸ್ಪೂನ್ ಫ್ರೀ, ಒಂದು ಅಗರಬತ್ತಿ ಪ್ಯಾಕೆಟ್ ತಗೊಂಡ್ರೆ ಒಂದು ಬಂಕಿ ಪಟ್ಟ ಫ್ರೀ, 5 ಪ್ಯಾಕೆಟ್ ಇರೋದು ತಗೊಂಡ್ರೆ ಒಂದು ಮಗು ಫ್ರೀ. ಅಯ್ಯೋ, ಅವ್ರೇನಾರು ತಗೊಂಡ್ರೆ ತಾನೇ ಕಣಯ್ಯ ನಾನು ಏನಾರು ತಗೊಳ್ಳೋದು? ನೋಡಮ್ಮ, ಪರೀಕ್ಷೆ ಚೆನ್ನಾಗಿ ಬರೀಬೇಕಮ್ಮ. ನಿಮ್ಮ ಅಣ್ಣನಾಗೆ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಮಾಡ್ಬೇಕು. ಅಂಕಲ್, 80 ರೂಪಾಯಿ ಕೇಳಿದ್ರಲ್ಲ, ತಗೊಳ್ಳಿ. ಥ್ಯಾಂಕ್ ಯು. ನೀ ಯಾಕೆ ಅವನ್ಗೆ 80 ರೂಪಾಯಿ ಕೊಟ್ಟೆ? ಅದು ಪೂಜಾ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು ಅಂತ ನಾನು ದೇವರ ಹತ್ರ ಹರಕೆ ಹೊತ್ಕೊಂಡಿದ್ದೆ. ಆ ಶಿವನಿಗೆ 2 ತೆಂಗಿನಕಾಯಿ, ಅವನ ಹೆಂಡತಿ ಪಾರ್ವತಿಗೆ 2 ತೆಂಗಿನಕಾಯಿ, ಅವನ ಮಗ ಗಣೇಶನ್ಗೆ 2 ತೆಂಗಿನಕಾಯಿ, ಅವನ ಬ್ರದರ್ ಸುಬ್ರಹ್ಮಣ್ಯಂಗೆ 2 ತೆಂಗಿನಕಾಯಿ. ಹೀಗೆ ಇಡೀ ಫ್ಯಾಮಿಲಿಗೆ ಲಂಚ ಕೊಡ್ಬೇಕು. ಹಾಗೆ ಲಂಚ ಕೊಟ್ರೇನೆ ಪೂಜಾ ಪಾಸ್ ಆಗೋದು. ಅಲ್ಲ ಸರ್, ದೇವರೇ ಲಂಚ ತಗೊಳ್ಳೋ ಈ ಕಾಲದಲ್ಲಿ ನೀನ್ ಯಾಕೆ ಸರ್ ತಗೊಳ್ಳಲ್ಲ? ತಗೊಳ್ಳಿ ಸರ್, ನಾನು ಹೇಳ್ಕೊಡ್ತೀನಿ. ಕೊಡಪ್ಪ. ನಾನು ಹೇಳಿದ್ದು ಬೇರೆಯವ್ರ ಹತ್ರ ದುಡ್ಡು ತಗೊಳ್ಳಿ ಅಂತ. ಪೂಜಾ ಕೊಟ್ಟಿರೋ ದುಡ್ಡು ಕೊಡಪ್ಪ. ನಿಮ್ ಸ್ವಾರ್ಥಕ್ಕೋಸ್ಕರ ಏನೇನೋ ಕಾರಣಗಳು ಹುಟ್ಟಾಕೊಂಡು ತೆಂಗಿನಕಾಯಿ ಹೊಡಿತೀನಿ, ಮಾವಿನಕಾಯಿ ಹೊಡಿತೀನಿ ಅಂತ ಆ ಭಾರನೆಲ್ಲ ಭಗವಂತನ ಮೇಲೆ ಹಾಕ್ತೀರಿ. ಸಂಬಂಧಿಯಾಗಿ ನಿನಗೆ ಸಲಿಗೆ ಕೊಟ್ಟಿದ್ದೆ, ನನಗೆ ತಲೆನೋವಾಗ್ಬಿಡ್ತಪ್ಪ. ಪ್ಲೀಸ್ ಕಮ್ ಸರ್, ಬನ್ನಿ. ಥ್ಯಾಂಕ್ ಯು ಸರ್, ಏನಿದು? ನಮ್ಮ ಅಂಗಡಿ ಉದ್ಘಾಟನೆ ಮಾಡೋದಕ್ಕೆ ಸ್ಮಾಲ್ ಗಿಫ್ಟ್ ಸರ್. ಸ್ವಾಮಿ, ನಿಮ್ಮೇಲ್ ಪ್ರೀತಿಯಿಂದ ಬಂದೇ ಹೊರತಾಗಿ ಈ ತರ ಗಿಫ್ಟ್ ತಗೊಳಕ್ಕೋಸ್ಕರ ಬರ್ಲಿಲ್ಲ. ತಪ್ಪಾಯ್ತು, ಕ್ಷಮಿಸಿ ಸರ್. ಪರವಾಗಿಲ್ಲ. ರಮಣ, ಸರ್. ಅದನ್ನ ಕೊಟ್ಬಿಡು. ಯಾವುದು ಸರ್? ನಿನ್ ಕೈನಲ್ಲಿ ಇರೋದು. ನನ್ನ ಕೈಯಲ್ಲಿ ಏನು ಇಲ್ಲ ಸರ್. ನಿನ್ ಕೈನಲ್ಲಿರೋ ಪ್ಯಾಕೆಟ್ಟು ಇದಾ ಸರ್? ಇದು ಪಾಪ ನಂಗೆ ಅವರು ಪ್ರೀತಿಯಿಂದ ಕೊಟ್ಟಿದ್ದಾರೆ ಸರ್. ಬೇಡ ಅಂದ್ರೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಸರ್. ನೀನ್ ಒಬ್ಬನೇ ಬಂದಿದ್ರೆ ಈ ಗಿಫ್ಟ್ ಕೊಡ್ತಿದ್ರೇನಾ? ನಮ್ಮ ಅಪ್ಪನಿಗೆ ಒಂದು ಲಂಗೋಟಿ ತುಂಡು ಕೊಡ್ತಿರ್ಲಿಲ್ಲ. ಹೌದಾನೆ? ವಾಪಸ್ ಕೊಡು. ಸರ್, ಇದ್ರ ಬಗ್ಗೆ ನೀವ್ ಯಾಕೆ ತಲೆ ಕೆಡ್ಸ್ಕೊಳ್ತೀರಾ? ಬಿಟ್ಬಿಡಿ ಸರ್. ವಾಪಸ್ ಕೊಡ್ತೀಯೋ ಅಥವಾ ಪೊಲೀಸರು ಕರೆಸ್ಲೋ? ಸರ್, ನೀವು ಬರ್ತಾ ನನ್ನ ತುಂಬಾ ಕೇವಲ ನೋಡ್ತಿದ್ದೀರಾ ಸರ್. ನಾನು ಕೊಡ್ಕೊಂಡ್ಬಿಡ್ತೀನಿ ಬಿಡಿ ಸರ್. ನಾನ್ ಕಂಡಿರೋ ಬಟ್ಟೆನಾ? ಎಷ್ಟು ಇದ್ರ ಬೆಲೆ? 6000 ರೂಪಾಯಿ ಸರ್. 6000 ರೂಪಾಯಿ ಬಟ್ಟೆನಾ ನನಗೆ ಫ್ರೀಯಾಗಿ ಕೊಡ್ತಾ ಇದ್ರಾ? ಎಷ್ಟೇ ಆದ್ರೂ ನೀವು ಮಿನಿಸ್ಟರ್ ಬಿ ಅಲ್ವೇ? ಸರ್, ನನ್ನ ಜೀವನದಲ್ಲೇ 60 ರೂಪಾಯಿ ಮೀಟರ್ ಬಟ್ಟೆ ಮೇಲೆ ಹಾಕೇ ಇಲ್ಲ ಸರ್. ಇಂಥ ಬಟ್ಟೆನ ಹಾಕೊಂಡು ನಿಮ್ಮ ಪಕ್ಕದಲ್ಲಿ ಹೋಗ್ತಾ ಇದ್ರೆ ನಿಮ್ ಗೌರವ ಹೆಚ್ಚಲ್ವಾ ಸರ್? ಯಾಕೆ ಸರ್ ಅರ್ಥ ಮಾಡ್ಕೊಳಲ್ಲ ನೀವು? ಅರ್ಥ ಆಯ್ತು. ಹಾಗಾದ್ರೆ ಇಟ್ಕೊಂಡ್ಬಿಡ್ಲಾ? ವಾಪಸ್ ಕೊಟ್ಬಿಡು. ಸರ್, ಈ ಬಟ್ಟೆ ಬದಲಾಗಿ ಒಂದು ಲಂಗೋಟಿ ಬಟ್ಟೆ ಕೊಡ್ತೀರಾ ಪ್ಲೀಸ್? ದುಡ್ಡು ತಗೊಂಡು ಕೊಡಿ. ಸರ್, ಒಂದ್ ನಿಮಿಷ ಸರ್. ಏನೇ ಇದು? ಸರ್, ನನ್ನ ಮುಂದಿನ ಭವಿಷ್ಯಕ್ಕೆ ಒಂದ್ ದಾರಿ ಮಾಡ್ಕೊಟ್ರಲ್ಲ ಸರ್, ಅದಕ್ಕೆ ಸರ್ ಇದು. ನಾ ದಾರಿ ಮಾಡ್ಕೊಟ್ಟೆ? ಹ್ಞೂ ಸರ್, ನೀವು ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಬಿಟ್ಟು ಮುಂದಿನ ಎಲೆಕ್ಷನ್ ನಿಂತ್ಕೊಳ್ಳಲ್ಲ ಅಂತ ಅನೌನ್ಸ್ ಮಾಡ್ಬಿಟ್ರಲ್ಲ ಸರ್, ಆ ಸಂತೋಷಕ್ಕೆ ಈ ಹಾರ ಸರ್. ಅದಕ್ಕೆ ಹಾರ ಯಾಕೆ ಹಾಕ್ಬೇಕು? ಮತ್ತಿನೇನ್ ಸರ್, ನನಗೆ ಬೇರೆ ಮಂತ್ರಿ ಹತ್ರ PA ಆಗ್ಬಿಟ್ಟು ಚೆನ್ನಾಗಿ ಲಂಚ ಹೊಡೆದು ದುಡ್ಡು ಮಾಡ್ಬಿಟ್ಟು ಮರ್ಸಿಡೀಸ್ ಕಾರಲ್ಲಿ ಓಡಾಡೋ ಲಕ್ಷಾಧೀಶ್ವರ ಆಗ್ಬೋದಲ್ಲ ಸರ್? ಈ ಹಾರ ಮುಂದಿನ ನಿನ್ನ ಆಹಾರಕ್ಕೆ. ಹೌದು ಸರ್.
ದೇವ್ರು ಒಳ್ಳೇದ್ ಮಾಡ್ಲಪ್ಪ. ಸರ್ ಇಷ್ಟು ವರ್ಷ ನಿಮ್ಮ ಹತ್ರ ಮಣ್ಣು ಹೊತ್ತಿದ್ದಕ್ಕೆ ನನಗೆ ಫ್ರೀ ಆಗಿ ಸಿಕ್ಕಿದ್ದು ಇದು ಒಂದೇ ಸರ್. ಥ್ಯಾಂಕ್ ಯು ಸರ್. ಗುಡ್ ಬಾಯ್. ರಾಯಪ್ಪಗೆ ನೀನು ಆ ಮಾಜಿ ಮಂತ್ರಿ ಚಂದ್ರಶೇಖರ್ ಪಾಟೀಲ್ ಹತ್ರ ಫ್ರೀ ಆಗಿದ್ದೆ ಸರ್. ಈಗ ನಿಮ್ಮ ಹತ್ರ ಸೇವೆ ಮಾಡೋಣ ಅಂತ ಬಂದೆ ಸರ್. ಆ, ಅಲ್ಲೂ ಈ ಗೆಟಪ್ಪಲ್ಲೇ ಇದ್ದ? ಇಲ್ಲ ಸರ್, ಪೊಲೀಸರ ಮನೇಲಿ ಆ ಗೆಟಪ್, ಕಳ್ಳರ ಮನೇಲಿ ಈ ಗೆಟಪ್ ಸರ್. ಏನಂದೆ? ಸಾರಿ ಸರ್, ಒಂದೊಂದ್ಸತಿ ನಿಜ ಗೊತ್ತಿಲ್ದಿರ ಬಾಯಿಂದ ಹೊರಗೆ ಬಂದ್ಬಿಡುತ್ತೆ ಸರ್. ಗುಡ್, ಐ ಲೈಕ್ ಇಟ್. ನನಗೆ ನಿಜ ಹೇಳೋರ್ ಕಂಡ್ರೆ ತುಂಬಾ ಇಷ್ಟ. ಯು ಆರ್ ಅಪಾಯಿಂಟೆಡ್. ಥ್ಯಾಂಕ್ ಯು ಸರ್. ಹೌದು, ನಮ್ಮ ಮುಂದಿನ ಪ್ರೋಗ್ರಾಮ್ ಏನು? ಸರ್, ಫ್ರೇಸರ್ ಟೌನ್ ಪಂಕಜ ವೇಟಿಂಗ್ ಸರ್. ಪಂಕಜ? ರಾಯಪ್ಪ ಅವ್ರಿಗೆ ಜೈ. ರಾಯಪ್ಪ ಅವ್ರಿಗೆ ಜೈ. ಓದ್ಕೊಂಡು ಬಂದಿರೋ ರಾಯಪ್ಪ ಅವ್ರಿಗೆ ಜೈ. ಕಷ್ಟಪಟ್ಟು ಓದಿ ಪರೀಕ್ಷೆ ಬರೆಯಕ್ಕೆ ಬಂದಿರೋ ರಾಯಪ್ಪ ಅವ್ರಿಗೆ ಜೈ. ಬಂದಿದ್ದಾರೆ ರಾಯಪ್ಪ ಅವ್ರಿಗೆ. ಇನ್ನು ಪರೀಕ್ಷೆನೆ ಬರ್ದಿಲ್ಲ, ಪದವೀಧರ ಅಂತಿದ್ಯಲ್ಲೋ. ಸರ್, ಮಂತ್ರಿ ಅಂದ್ಮೇಲೆ ಎಲ್ಲ ಪದವಿ ಬಂದ್ಬಿಡ್ತೆ, ಸುಮ್ಮನಿರಿ ಸರ್ ನೀವು. SLC ರಾಯಪ್ಪಗೆ, MA ರಾಯಪ್ಪಗೆ, MA ರಾಯಪ್ಪಗೆ, MA ರಾಯಪ್ಪಗೆ. BA ಅನ್ನೋ. ಎರಡು ಒಂದೇ, ಸುಮ್ಮನೆ ಸರ್ ನಮಸ್ಕಾರ ನೀವು. ಸರ್, ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ ಸರ್. ಇದೇನ್ ಸರ್ ಇದು? ವಿಧಾನಸೌಧದಲ್ಲಿ ನಿಮ್ ಕುರ್ಚಿ ಅಲ್ಲಾಡಂಗ್ ಅಲ್ಲಾಡ್ತಿದ್ಯಲ್ಲ ಸರ್. ಕೂತ್ಕೋಬೇಡಿ ಸರ್. ಸೇಫ್ಟಿ ಸೇಕು ಅಲ್ಲಿ ಕೂತ್ಕೊಂಬಿಡಿ ಸರ್. ಸರ್, ಚೀಟಿ ತಂದಿದ್ದೀನಿ, ಕೊಡ್ಲಾ? ರಾಯಲ್, ನಾನ್ ಬಹಳ ನಿಯತ್ತಾಗಿ ಪರೀಕ್ಷೆ ಬರಿಬೇಕು ಅಂತ ಬಂದಿದ್ದೀನಿ ಕಣ. SLC 3 ಸಲ ಫೇಲ್ ಆಗಿದೆ. ಆ? ಏನಿಲ್ಲ, ನಿಮ್ಗೆ ಯಾವ ಕಲರ್ ಪೆನ್ ಬೇಕೋ ತಗೊಂಡ್ ಬರೀರಿ ಸರ್. ಗುಂಡಿಗೆ ದೊಡ್ಡದೇ ತಗೊಂಡ್ಬಿಟ್ಟಿದ್ದೀರಾ, ಬರೀರಿ. ಏನ್ ಬರೀಲಿ? ಅಯ್ಯೋ, ಏನ್ ಬೇಕಾದ್ರೂ ಬರೀರಿ ಸರ್. ನೀವೇನ್ ಬರೆದ್ರು ನಿಮಗೆ ಡಿಗ್ರಿ ಕೊಡ್ಬೇಕು, ಆ ತರ ಸೆಟಪ್ ಮಾಡ್ಬಿಟ್ಟಿದ್ದೀನಿ, ಬರೀರಿ ಸರ್. MS ಗೋಪಾಲ್ 92 ದರಾ ಬೇಂದ್ರೆ ರಸ್ತೆ. ಗುಡ್ ಮಾರ್ನಿಂಗ್ ಓಲ್ಡ್ ಮ್ಯಾನ್. ಸಾರಿ, ಗೋಲ್ಡ್ ಮ್ಯಾನ್. ಏನಯ್ಯ ರಾಮಣ್ಣ? ರಾಮಣ್ಣ ಅಲ್ಲ ಸರ್, ಈಗ ನಾನು ರಾಯಲ್ ರಾಮಣ್ಣ. ಓಹೋ, ರಾಯಲ್ ರಾಮಣ್ಣ. ಹ್ಞೂ ಸರ್, ಶ್ರೀಮಂತಿಕೆ ಬಂದ್ಮೇಲೆ ಎಲ್ಲ ಚೇಂಜು ಸರ್. ಏನ್ ತಲೆ ಮೇಲೆಲ್ಲ ಕೂದಲು ಬಂದ್ಬಿಟ್ಟಿದೆ? ಕೋರ್ಸ್, ಜೇಬಲ್ ದುಡ್ಡು ಬಂದ್ಮೇಲೆ ತಲೆ ಮೇಲೆ ಕೂದಲು ಬರ್ಲೇಬೇಕು ಸರ್. ಬಟ್ಟೆ ಎಲ್ಲ ಬದಲಾಗ್ಬಿಟ್ಟಿದೆ. ಬಾಂಬೆ, ಬಾಂಬೆಯಿಂದ ತಗೊಂಡ್ಬಂದಿರೋದು, ಬಾಂಬೆ. ಇಲ್ಲಿ ಹೊಲಿಯೋರು ಯಾರು ಇರ್ಲಿಲ್ಲ. ಇಲ್ಲೆಲ್ಲ ಬರೀ ಆರ್ಡಿನರಿ ಸ್ಟಿಚಿಂಗ್ ಮಾಡ್ತಾರೆ. ನಂದೇನಿದ್ರು ಇಂಪೋರ್ಟೆಡ್ ಲೇಟೆಸ್ಟ್ ಎಲೆಕ್ಟ್ರಾನಿಕ್ ಸ್ಟಿಚಿಂಗ್. ಲೇಟೆಸ್ಟ್ ಸ್ಟೈಲ್ ಬಗ್ಗೆ ಗೊತ್ತಿಲ್ಲರೋ ನಿಮ್ಮ ಹತ್ರ ಮಾತಾಡ್ತಿದ್ದೀನಲ್ಲ, ನನಗೆ ಟೈಮ್ ವೇಸ್ಟು, ಎನರ್ಜಿ ವೇಸ್ಟು, ಪೇಷನ್ಸ್ ವೇಸ್ಟು, ಎಲ್ಲ ವೇಸ್ಟು. ಬೈ ದ ಬಾಯ್, ತಗೊಳ್ಳಿ. ಯಾವ್ದಾರು ಕೀ? ಹೊಸ ಕಾರ್ ಕೊಂಡ್ಕೊಂಡಲ್ಲ, ಅದ್ರ ಕೀ ಸರ್. ಓ, ಕಾರ್ ತಗೊಂಡಿದ್ಯಾ? ಇನ್ನೇನ್ ಮಾಡ್ಲಿ ಸರ್, ಒಂದು ಮನೆ ಕಟ್ಕೊಂಡೆ, ಮುಂದ್ಗಡೆ ಕಾರ್ ಇಲ್ಲದ್ರೆ ಮನೆಗೆ ಶೋ ಇರಲ್ಲ ಅಂತ ಒಂದು ಕಾರ್ ಕೊಂಡ್ಕೊಂಡ್ಬಿಟ್ಟೆ. ಮನೇನೂ ಕಟ್ಟಿದ್ಯಾ? ಹಾರ್ಟ್ ಆಫ್ ದ ಸಿಟಿನಲ್ಲಿ 1 ಎಕರೆ ಲ್ಯಾಂಡ್ ಕೊಂಡ್ಕೊಂಡು ಮನೆ ಕಟ್ತೀರಾ, ಇನ್ನೇನು ದನದ ಕೊಟ್ಟಿಗೆನ ಕಟ್ತಾರೆ ಸರ್. ಬೊಂಬಾಟ್ ಬಂಗ್ಲೆ ಸರ್. ಗೃಹಪ್ರವೇಶ ಯಾರು ಮಾಡಿದ್ದು? ನಿಮ್ಮ ಗುರುಗಳು, ಪೂಜ್ಯ ಷಣ್ಮುಖಾನಂದ ಸ್ವಾಮಿಗಳು. ಏನೆಯ ನನ್ ಗೃಹ ಪ್ರವೇಶಕ್ಕೂ ಕರಲಿಲ್ವಲ್ಲೋ? ಅಲ್ಲ ಸರ್, ನಾನು ಕಾರ್ ಕೊಂಡ್ಕೊಂಡೆ ಅಂತ ಹೇಳಿದಕ್ಕೆ ನಿಮ್ ಮೀಟರ್ ಆಫ್ ಆಗೋಯ್ತು. ಇನ್ನು ಮನೆ ಕಟ್ಟಿಸ್ದೆ ಅಂತ ಹೇಳಿದ್ರೆ ಮೀಟ್ರೆ ಬರ್ನ್ ಆಗ್ಬಿಡ್ದಲ್ಲ ಸರ್. ಸಂತೋಷಪ್ಪ, ಮಾತಲ್ ಜಾಗ ಖಾಲಿ ಮಾಡು. ಯಾಕೆ, ನಾನ್ ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ಲಿಲ್ಲ ಅಂತ ಹೊಟ್ಟೆ ಊರಿನ? ಇಲ್ಲಪ್ಪ, ನೀನ್ ಇಲ್ಲಿಗೆ ಬಂದಿರೋದು ಹಾ. ನೀನ್ ಅನ್ಯಾಯವಾಗಿ ಸಂಪಾದನೆ ಮಾಡಿರೋ ಆ ಹೊಲಸಣ ಎಲ್ಲ ನಮ್ಮನೆ ತಂದಿಟ್ಟಿದ್ಯಾ ಅಂತ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೊತ್ತಾಗಿ ನನ್ ಮನೆ ರೈಡ್ ಮಾಡಕ್ ಬಂದಾರು. ಆ ಪೂಜಾ ಬರೋನ್ ಬಂದಿದ್ದಾನೆ, ಒಂದು ಇನ್ವಿಟೇಷನ್ ಕೊಟ್ಟು ಕಳ್ಸು. ಓ ಬೇಬಿ, ಯು ಮ್ಯಾರೇಜ್, ವೆರಿ ಗುಡ್. ತಗೋ. ಮುಟ್ಬೇಡ, ಬೇಡಪ್ಪ, ಇಟ್ಕೋ. ಅಲ್ಲ ಸರ್, ಇದು 10,000 ಚಿನ್ನ ಸರ್. ಅದೆಷ್ಟಾರೋ ಆಗಿರ್ಲಿ, ನೀ ಮದುವೆ ಬಂದ್ರೆ ಸಾಕಪ್ಪ. ಏನ್ ಸರ್ ನೀವು ಒಳ್ಳೆ ಥರ್ಡ್ ಕ್ಲಾಸ್ ಪಿಕ್ ಪಾಕೆಟ್ ಮಾತಾಡ್ಸಿಲ್ಲ. ಅದಕ್ಕಿಂತಲೂ ವರ್ಸ್ಟ್ ನೀನು. ನೀವು ಬದಲಾಗಲ್ಲ ಸರ್, ನೀವ್ ಹಿಂಗೆ ಇರ್ತೀರಾ ಸರ್. ತಗೊಳ್ಳಿ ಅಂಕಲ್. ಓಕೆ, ಎನಿ ಹೌ, ಮೀಟ್ ಇನ್ ದ ಮ್ಯಾರೇಜ್. ಅಪ್ಪ, ಮದ್ವೆಗ್ ಬರೋನ್ ಬರ್ತಿ. ಮದ್ವೆ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಎಲ್ರದು ಊಟ ಆದ್ಮೇಲೆ ಬಾ. ಕೋಟಿ ಕೋಟಿ ಲಂಚ ತಗೊಂಡವ್ರಲ್ಲ ಹೊರಗಡೆ ಆರಾಮಾಗಿದ್ದಾರೆ. ನಾನೇನೋ 50 ಲಕ್ಷ, 2 ಬಂಗ್ಲೆ, 1 ಕಾರ್ ತಗೊಂಡಿದ್ದೆ. ಅದನ್ನೆಲ್ಲ ಕಿತ್ಕೊಂಡ್ಬಿಟ್ಟು ಒಳಗೆ ಹಾಕ್ಬಿಟ್ಟಿದ್ದಾರೆ ನನ್ನ. ನಮಸ್ಕಾರ. ನಮಸ್ಕಾರ. ಇನ್ಮೇಲಾದ್ರೂ ಇಂಥ ತಪ್ಪುಗಳು ಮಾಡದೆ ನ್ಯಾಯವಾಗಿ ನೆಮ್ಮದಿಯಾಗಿ ಬದುಕು. ದುಡ್ಡೆಲ್ಲ ಹೋದ್ಮೇಲೆ ನೆಮ್ಮದಿಯಿಂದ ಬಂತು. ಆ? ಪ್ರಮಾಣವಾಗಿ ಮೇಲೆ ಲಂಚ ತಗೊಳಲ್ಲ ಸರ್ ನಾನು. ಸರ್, ಏನಪ್ಪ? ಇವರು ಲಾಕಪ್ ಅಲ್ಲಿ ಇರುವಾಗ ನನಗೆ ಪ್ರಮೋಷನ್ ಕೊಡಿಸ್ತೀನಿ ಅಂತ 500 ರೂಪಾಯಿ ಲಂಚ ತಗೊಂಡಿದ್ದಾರೆ ಸರ್. ಸರ್, ಬರೀ ಸುಳ್ಳು ಹೇಳ್ತೀನಿ ಸರ್. ಮೊದಲು ಅರೆಸ್ಟ್ ಮಾಡಿಸಿ ಸರ್. ಇನ್ಸ್ಪೆಕ್ಟರ್, ಅರೆಸ್ಟ್. ಏಯ್, ನಡೆ ಒಳಗೆ, ನಡೆ, ಹೋಗಾಡಬೇಡ.